ಭ್ರಷ್ಟಾಚಾರದ ಬಲದಿಂದ ಸೊಕ್ಕಿ ಹೋಗಿರೋ ಫಟಿಂಗರ ವಿರುದ್ಧ ಅಣ್ಣಾ ಹಜಾರೆ ಅನ್ನೋ ಸಾತ್ವಿಕ ವ್ಯಕ್ತಿ ಸತ್ಯಾಗ್ರಹ ಆರಂಭ ಮಾಡಿದಾಗ ಬಹಳಷ್ಟು ಜನ ಅದನ್ನು ಸೀರಿಯಸ್ ಆಗಿ ತಗೊಂಡಿರಲಿಲ್ಲ. ಆದರೆ ಅಧಿಕಾರದ ಕುರ್ಚಿಯಲ್ಲಿ ಕೂತಿರೋ ಬಡ ಬಾಬುಗಳಷ್ಟೇ ಅಲ್ಲ, ಮನಮೋಹನ್ ಸಿಂಗ್ ನೇತೃತ್ವದ ಕೇಂದ್ರ ಸರ್ಕಾರ ಕೂಡ ಹೋರಾಟದ ಬಲಕ್ಕೆ ನಡುಗಿ ಹೋಗಿ ಅಣ್ಣಾ ತಂಡಕ್ಕೆ ತಲೆಬಾಗಿದ್ದು ವಿಶೇಷ. ಉಪವಾಸ ಸತ್ಯಾಗ್ರಹ ಅನ್ನೋ ಅಹಿಂಸೆಯ ಆಯುಧ ಹಿಡಿದು ಅಣ್ಣಾ ಗೆದ್ರು ಅನ್ನೋದೇನೋ ನಿಜ. ಆದರೆ ಇದೇ ಆಯುಧ ಹಿಡಿದು ಸರ್ಕಾರದ ವಿರುದ್ಧ ಸಮರಕ್ಕೆ ನಿಂತಿದ್ದ ಅನೇಕರು ತಮ್ಮ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ. ಅಂಥವರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಅಣ್ಣನ ಸೈನ್ಯ ಸೂಚಿಸಿದಂತೆ ಲೋಕಪಾಲ್ ಕರಡು ಮಸೂದೆ ಮಾರ್ಪಾಡಿಗೆ ಯಾವಾಗ ಕೇಂದ್ರ ಸರ್ಕಾರ ಒಪ್ಪಿಗೆ ನೀಡಿತೋ ಆ ಕ್ಷಣ ಕೋಟ್ಯಂತರ ಭಾರತೀಯರ ಸಂತಸ ಮುಗಿಲು ಮುಟ್ಟಿತ್ತು. ಅದೇ ಖುಷಿ ಈಶಾನ್ಯ ಭಾರತದ ಹೋರಾಟಗಾರ್ತಿಯೊಬ್ಬಳ ಬಾಳಲ್ಲಿ ಭರವಸೆಯ ಸಣ್ಣ ಬೆಳಕೊಂದು ಮೂಡೋದಕ್ಕೆ ಕಾರಣವಾಗಿತ್ತು. ಸೇನೆಯಿಂದ ನಿರಂತರ ದೌರ್ಜನ್ಯ ಅನುಭವಿಸ್ತಾ ಇರೋ ತನ್ನ ಜನರ ಪಾಲಿಗೆ ಹೊಸ ಆಶಾಕಿರಣವೊಂದು ಕಂಡಂತಾಗಿ ಆಕೆಯ ನಿಸ್ತೇಜ ಮುಖದಲ್ಲಿ ಹೊಸ ಕಾಂತಿ ಮೂಡಿತು. ಆಕೆ ಬೇರೆ ಯಾರೂ ಅಲ್ಲ, ಇಂಪಾಲಾದ ಜೆಎನ್ ಆಸ್ಪತ್ರೆಯಲ್ಲಿ ದಶಕಕ್ಕೂ ಹೆಚ್ಚು ಕಾಲದಿಂದ ರಾಜಕೀಯ ಕೈದಿಯಾಗಿರೋ ಇರೋಮ್ ಚಾನು ಶರ್ಮಿಳಾ. ಕಳೆದ 11 ವರ್ಷಗಳಿಂದ ಅನಿರ್ದಿಷ್ಟ ಕಾಲ ಉಪವಾಸ ಸತ್ಯಾಗ್ರಹ ನಡೆಸ್ತಿರೋ ಇರೋಮ್ ಶರ್ಮಿಳಾ ಆಸ್ಪತ್ರೆಯ ವಾರ್ಡಿನಲ್ಲೇ ರಾಜಕೀಯ ಕೈದಿಯಾಗಿ ಬದುಕು ನೂಕುತ್ತಿದ್ದಾರೆ. ಆದರೂ ಈಕೆ ತನ್ನ ಹೋರಾಟದ ಬಗ್ಗೆ ಭರವಸೆ ಕಳೆದುಕೊಂಡಿಲ್ಲ. ಇಷ್ಟಕ್ಕೂ ಈಕೆಯ ಡಿಮ್ಯಾಂಡ್ ಏನು ಗೊತ್ತಾ? ಈಶಾನ್ಯ ಭಾಗದಲ್ಲಿ, ಅದರಲ್ಲೂ ಮುಖ್ಯವಾಗಿ ಮಣಿಪುರದ ಸಶಸ್ತ್ರ ಪಡೆ ವಿಶೇಷಾಧಿಕಾರ ಕಾಯ್ದೆ ರದ್ದುಪಡಿಸಬೇಕು ಅನ್ನೋದು. ಈ ಕಾಯ್ದೆಯ ಪ್ರಕಾರ ಸೇನೆ ಯಾರನ್ನ ಬೇಕಾದರೂ ಯಾವಾಗ ಬೇಕಾದರೂ ವಾರೆಂಟ್ ಇಲ್ಲದೆಯೇ ಅರೆಸ್ಟ್ ಮಾಡಬಹುದು, ಅಲ್ಲದೆ ಕಂಡಲ್ಲಿ ಗುಂಡಿಕ್ಕಬಹುದು. 1980ರಲ್ಲಿ ಈ ವಿಶೇಷ ಕಾಯ್ದೆ ಜಾರಿಗೆ ಬಂದಾಗಿನಿಂದ ಮಣಿಪುರದಲ್ಲಿ 100 ಮಂದಿ ಸಾವನ್ನಪ್ಪಿದ್ದಾರೆ. ಅಂದು ಇಂಫಾಲ ವಿಮಾನ ನಿಲ್ದಾಣದ ಆವರಣದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಅಸ್ಸಾಂ ರೈಫಲ್ ಸಿಬ್ಬಂದಿ 10 ಮಂದಿಯನ್ನ ಹತ್ಯೆ ಮಾಡಿದರು. ಅದಾಗಿ 2 ದಿನಗಳ ನಂತರ ಶರ್ಮಿಳಾ ಉಪವಾಸ ಸತ್ಯಾಗ್ರಹ ಆರಂಭಿಸಿದರು. ಉಪವಾಸ ಆರಂಭಿಸಿದ 3 ದಿನಗಳ ನಂತರ ಆತ್ಮಹತ್ಯೆಗೆ ಯತ್ನಿಸಿದ ಆರೋಪದ ಮೇಲೆ ಪೊಲೀಸರು ಈಕೆಯನ್ನ ಬಂಧಿಸಿದರು. ಅಂದಿನಿಂದ ಇಂಫಾಲದ ಆಸ್ಪತ್ರೆಯಲ್ಲಿ ಜೈಲು ವಾರ್ಡಿನಲ್ಲಿ ಶರ್ಮಿಳಾ ಉಪವಾಸ ಮುಂದುವರಿಸಿದ್ದಾರೆ. ಈಕೆಗೆ ಬಲವಂತವಾಗಿ ಮೂಗಿನ ಮೂಲಕ ದಿನಕ್ಕೆ 2 ಬಾರಿ ವಿಟಮಿನ್ಗಳನ್ನು ಪೂರೈಸಲಾಗ್ತಿದೆ. ಇಷ್ಟಾದರೂ 37 ವರ್ಷದ ಶರ್ಮಿಳಾ ದೇಹ ಸಂಪೂರ್ಣ ನಿಸ್ತೇಜಗೊಂಡಿದ್ದು ಈಕೆ ಜೀವಂತ ಶವವಾಗಿದ್ದಾಳೆ. ಆದರೂ ತನ್ನ ಬೇಡಿಕೆ ಈಡೇರುವವರೆಗೂ ಉಪವಾಸ ನಿಲ್ಲಿಸೋದಿಲ್ಲ ಅಂತಾಳೆ. 1958ರ ಸಶಸ್ತ್ರ ಪಡೆ ವಿಶೇಷಾಧಿಕಾರ ಕಾಯ್ದೆ ರದ್ದುಪಡಿಸಬೇಕು. ಅಲ್ಲಿವರೆಗೂ ನಾನು ಉಪವಾಸ ನಿಲ್ಲಿಸೋ ಪ್ರಶ್ನೆಯೇ ಇಲ್ಲ. ಜನಲೋಕಪಾಲ್ ಮಸೂದೆಗಾಗಿ ಅಣ್ಣನ ಸೈನ್ಯ ನಡೆಸಿದ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿ ಶರ್ಮಿಳಾ ತನ್ನ ಸಂದೇಶ ಕಳಿಸಿದ್ದರು. ಆ ಹೋರಾಟ ಒಂದು ಹಂತಕ್ಕೆ ಬಂದಿರುವ ಈ ಸಮಯದಲ್ಲಿ ಅಣ್ಣಾ ಹಜಾರೆ ತಮ್ಮ ಹೋರಾಟಕ್ಕೆ ಬೆಂಬಲ ಕೊಡಬೇಕು ಅನ್ನೋದು ಶರ್ಮಿಳಾ ಬಯಕೆ. ಅಣ್ಣಾ ತಮ್ಮ ಹೋರಾಟವನ್ನ ಸಪೋರ್ಟ್ ಮಾಡ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ಇಲ್ಲಿನ ಜನರಿದ್ದಾರೆ. Anna support to Sharmila or not? ಅಣ್ಣ ಶರ್ಮಿಳಾ ಹೋರಾಟಕ್ಕೆ ಬೆಂಬಲ ಕೊಟ್ಟರೆ
ನಮಗೆ ನಿಜಕ್ಕೂ ತುಂಬಾ ಸಂತೋಷವಾಗುತ್ತೆ. ಭಾರತದ ಒಬ್ಬ ಪ್ರಜೆಯಾಗಿ, ಮಾನವೀಯತೆ ಇರೋ ವ್ಯಕ್ತಿಯಾಗಿ ಅಣ್ಣ ನಮಗೆ ಬೆಂಬಲ ಕೊಡಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ದೇವೆ. ಆದರೆ ಅಣ್ಣ ಬರಲಿ ಬಾರದೇ ಇರಲಿ, ನಮ್ಮ ಬೇಡಿಕೆ ಈಡೇರುವವರೆಗೆ ಶರ್ಮಿಳಾ ಹೋರಾಟ ಮಾತ್ರ ನಿಲ್ಲೋದಿಲ್ಲ. ಸೇನಾ ದೌರ್ಜನ್ಯದ ವಿರುದ್ಧದ ಮಣಿಪುರದ ಜನರ ಹೋರಾಟಕ್ಕೆ ದಶಕಗಳ ಇತಿಹಾಸವಿದೆ. ಸೇನೆಯ ವಿರುದ್ಧ ಇಲ್ಲಿನ ಮಹಿಳೆಯರ ಗುಂಪೊಂದು ಬೆತ್ತಲೆ ಪ್ರತಿಭಟನೆ ನಡೆಸಿ ತನ್ನ ಆಕ್ರೋಶ ವ್ಯಕ್ತಪಡಿಸಿತ್ತು. ಇನ್ನೊಂದೆಡೆ ಶರ್ಮಿಳಾ ನಿರಂತರ ಉಪವಾಸ ನಡೆಸುತ್ತಿದ್ದು, ಇದು ವಿಶ್ವದ ಅತಿ ದೀರ್ಘಕಾಲದ ಉಪವಾಸ ಸತ್ಯಾಗ್ರಹ ಅನ್ನೋ ಹೆಸರು ಪಡೆದಿದೆ. ಭಾರತದಲ್ಲಿ ಭ್ರಷ್ಟಾಚಾರ ವಿರೋಧಿ ಹೋರಾಟಕ್ಕೆ ಒಂದು ಹೊಸ ದಿಕ್ಕನ್ನು ಕೊಟ್ಟ ಅಣ್ಣಾ ಹಜಾರೆ ಇರೋಂ ಶರ್ಮಿಳಾ ಬೇಡಿಕೆಗೆ ಓಗೊಡ್ತಾರ? ಮಣಿಪುರದ ಹಿಂಸೆಗೆ ಫುಲ್ ಸ್ಟಾಪ್ ಹಾಕ್ತಾರಾ ಅನ್ನೋದು ಸದ್ಯದ ಪ್ರಶ್ನೆ. ಒಂದು ಕಡೆ ಅಣ್ಣಾ ಹಜಾರೆಯ 193 ಗಂಟೆಗಳ ಉಪವಾಸಕ್ಕೆ ಸ್ಪಂದಿಸಿ ಅಥವಾ ಹೆದರಿ ಅಣ್ಣಾ ತಂಡದ ಬೇಡಿಕೆಗಳಿಗೆ ಅಸ್ತು ಎಂದ ಸರ್ಕಾರ, ಮತ್ತೊಂದು ಕಡೆ ಸತತ 11 ವರ್ಷಗಳಿಂದ ಹನಿ ನೀರನ್ನು ಮುಟ್ಟದೆ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇರೋ ಮಣಿಪುರದ ಉಕ್ಕಿನ ಮಹಿಳೆ ಇರೋಂ ಶರ್ಮಿಳಾ. ಇವರಷ್ಟೇ ಅಲ್ಲ, ನಮ್ಮ ಪಕ್ಕದ ರಾಜ್ಯದಲ್ಲೇ ಸರ್ಕಾರದ ವಿರುದ್ಧ ಉಪವಾಸ ಮಾಡಿ ಪ್ರಾಣ ಬಿಟ್ಟ ಅಮರ ಜೀವಿಯೊಬ್ಬನಿದ್ದಾನೆ. ಸ್ವಾತಂತ್ರ್ಯಾನಂತರದ ಭಾರತದಲ್ಲಿ ಇತಿಹಾಸ ಸೃಷ್ಟಿಸಿದ ಆತನ ಬಗ್ಗೆ ತಿಳಿಯೋಣ ಒಂದು ಬ್ರೇಕ್ನ ನಂತರ.